ಇದು ಆಲ್ಮೇಲದಲ್ಲಿ ಬರುವ ಕೃಷ್ಣ ಕಾಡ ಇಲಾಖೆಯ ಡಿವಿಷನ್ ಆಫೀಸ್ ಆಗಿದ್ದು, ಈ ಆಫೀಸ್ನಲ್ಲಿ ಯಾರೂ ಒಬ್ಬರು ಕೆಲಸನೇ ಮಾಡಲ್ಲ. ಈಗಿರುವ ಎಲ್ಲ ಸಿಬ್ಬಂದಿಗಳು 12 ಗಂಟೆ ಆದ್ರೂ ಕಾರ್ಯನಿರ್ವಹಿಸ್ತಿರಲ್ಲ. ಸರ, ತಮ್ಮ ಹೆಸರು? ಇರ್ಲಿ ಬಿಡ್ರೆ. ಯಾಕೆ ಎದಕ್ಕೆ ಬಿಡ್ಬೇಕ್ರಿ? ನಾನು ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀನಿ. ತಮ್ಮ ಹೆಸರು ರೀ? ಪ್ರಕಾಶ್ ಲಮಾಣಿ. ಹಾಂ, ಏನು ಮಾಡ್ತೀರಿ ಸರ್ ನೀವು ಇಲ್ಲಿ? ಲೆಕ್ಕಾಧೀಶ. ನಿಮ್ಮ ಚೇರ್ ಇದೆನಾ? ಇಲ್ಲ, ಕೀಲಿ ಹಾಕೊಂಡಿದ್ದಕ್ಕೆ ಬೀಗುಡಿಗೆ ಹೋಗಿದೆ. ಎಲ್ಲಿ ಹೋಗ್ಯಾರಿ? ಕೇಸ್ ವರ್ಕರ್ ಬೀಗುಡಿಗೆ ಹೋಗಿದೆ. ಕೇಸ್ ವರ್ಕರ್ ಬೀಗುಡಿ. ಕೇಸ್ ವರ್ಕರ್ ಯಾರು? ಸೈಯದ್ ಅಂತ. ಸೈಯದ್ ಅಂತ ಚಾವಿ ಹಾಕ್ಕೊಂಡು ಹೋಗಿದ್ದಾರೆ. ಮತ್ತು ಅವ್ರು ಬರತಕ್ಕ ನೀವು ಇಲ್ಲೇ ಕುಂದಿರೋದು? ನಿಮ್ಮ ಟೇಬಲ್ ಕಿಲ್ಲ? ಇಲ್ಲ, ಟೇಬಲ್ ನಾನು ಒಂದು ವಾರ ಆಯ್ತು. ಒಂದು ವಾರ ಆಯ್ತು ಬಂದು. ಹಾಂ, ಅಂದ್ರೆ ನಿಮ್ಗೆ ಇನ್ನೂ ಚಾರ್ಜು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ? ಎಲ್ಲ ನೋಡಿ ಪರಿಶೀಲನೆ ಮಾಡಿ ತಗೋಬೇಕು ಎಲ್ಲ. ಒಂದು ವಾರ ಆದ್ರೂ ಇನ್ನೂ ಏನು ಚಾರ್ಜ್ ಕೊಟ್ಟೆ? ಚಾರ್ಜ್ ನಮ್ದು ಕೇಸ್ ವರ್ಕರ್ ಇರ್ತದೆ ರೀ, ನಮ್ದೇನು ಚಾರ್ಜ್ ಇರಲ್ಲ. ಹಾಂ, ಮೇಜರ್ ಏನಾರ ಇರ್ತದೆ ಚಾರ್ಜ್ ಇರ್ತಾವ. ಹಾಂ, ಚೇಂಬರ್ ಇಲ್ಲ. ನಿಮ್ಮ ಚೇಂಬರ್ನೂ ಇಲ್ಲ? ಇಲ್ಲ, ಇದು ಇನ್ಮೇಲೆಲ್ಲ ಸೆಟಪ್ ಮಾಡ್ಕೋಬೇಕು. ಮೊದಲು ಯಾರೂ ಇದ್ದಿದ್ದಿಲ್ಲ. ಹಾಂ ಹಾಂ ಹಾಂ, ಆಯ್ತು ಸರ್. ನಿಮ್ಮ ಆಫೀಸ್ ತೋರಿಸಿ ಬರ್ರಿ. ಬನ್ನಿ ಸರ್, ಬನ್ನಿ ಸರ್. ನೆಕ್ಸ್ಟ್ ಇದು ಮಾಡಿ. ಏನು ಮಾಡೋದಿಲ್ಲ ಇವಾಗ. ಫೇಸ್ಬುಕ್ ಲೈವ್ ಏನಿಲ್ಲ, ನೀವು ತೋರಿಸಿ ಬನ್ನಿ. ಗಣಕಯಂತ್ರ ವಿಭಾಗ. ಇದನ್ನು ಚವಿನಿ ಹಾಕೊಂಡಿದಾರಲ್ಲ, ಉಗ್ರಾಣ ಶಾಖೆ. ಇದನ್ನು ಕೀನೇ ಇರುತ್ತೆ. ಇಲ್ಲಿ ನೋಡಿ, ತಿಪ್ಪೆ ಥರ ಮಾಡಿದ್ದಾರೆ ಆಫೀಸು. ತಿಪ್ಪೆ ಬೇಕು. ತಿಪ್ಪೆಗಿಂತ ಇಲ್ಲಿ ಯಾವುದೂ ಒಂದು ಕಂಪ್ಯೂಟರ್ನೇ ಕಾಣಿಸ್ತಾ ಇಲ್ಲಲ್ಲ. ಡಿವಿಷನ್ ಆಫೀಸ್ ಅಂತೀರಾ ಸರ್? ಏನು ಸರ್ ಇದು? ಸರ, ಲಮಾಣಿ ಸರ, ನಿಮ್ಮ ಆಫೀಸ್ ಒಳಗೆ ಜೆರಾಕ್ಸ್ ಮಷೀನ್, ಪ್ರಿಂಟ್ರ್ ಯಾವುದು ಏನೂ ಇಲ್ಲೇನ್ರಿ? ನಾ ಇನ್ನೂ ಸ್ಟೋರ್ ಅದು ನೋಡ್ಬೇಕು. ಒಂದು ವಾರ ಆಯ್ತು ಸ್ಟೋರೇ ನೋಡಿಲ್ಲ. ಹಾಂ, ಬಂಧುಗಳೇ ನಮಸ್ಕಾರ. ಇವತ್ತು ನಾನಿಲ್ಲಿ ಒಂದು ಯಾವುದೋ ಕೆಲಸದ ನಿಮಿತ್ತ ಬಂದಿದ್ದೆ. ಯಾರೂ ಒಬ್ಬರೂ ಇಲ್ಲ ಕೆಲಸದ ಮೇಲೆ. ಅದನ್ನು ಕೇಳೋಕ್ಕೆ ಅಂತ ಎಡೆಮದ ಗೋಪು ಜಿ ಪವಾರ್ ಅನ್ನೋ ಎಡೆಮ್ ಅವರು, ನೀನು ಕೆಲಸ ಏನದ ನೋಡ್ಕೊಂಡು ಹೋಗು, ನೀನೇ ಬೇಕು ಊರು ಸಾಬ್ರಿ ಅಂತ ಮಾತಾಡಿರ್ತಾರೆ. ಅದು ಆಡಿಯೋ ಕ್ಲಿಪ್ಪು ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಆದರೆ ಈ ಏನು ಕೃಷ್ಣಕಾಡ 04 ಜಮಾದಾರ್ ಅನ್ನೋ ವ್ಯಕ್ತಿ ಏನಿದಾನಲ್ಲ, ಯಾವುದೇ ಕಾರಣಕ್ಕೂ ಆಫೀಸ್ಗೆ ಬರೋದಿಲ್ಲ. ಈ ಆಫೀಸಿನ ಎಲ್ಲ ಸಾಮಾನುಗಳನ್ನು ರಾಂಪುರಲ್ಲಿ ಶಿಫ್ಟ್ ಮಾಡಿರ್ತಾರೆ. ಆದ್ದರಿಂದ ಇವ್ರ ಮೇಲೆ ಸೂಕ್ತವಾದ ಕ್ರಮ ಜರುಗಬೇಕು. ಇದನ್ನು ಆದಷ್ಟು ಹೆಚ್ಚಿನವರೆಗೆ ಶೇರ್ ಮಾಡಿ ಅವರ ಮೇಲೆ ಕ್ರಮ ಜರುಗುವವರೆಗೂ ನಾವಂತೂ ಬಿಡೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಲೋಕಾಯುಕ್ತ ದೂರನ್ನು ಸಲ್ಲಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್ ಸೇನೆ.